ಜೈ ಭೀಮ್. ನಾನು ನಿಮ್ಮ ಡಾಕ್ಟರ್ ಮಹೇಶ್ ತೆಲ್ಗಿ, ದಲಿತ ಯುವ ಹೋರಾಟಗಾರ, ವಿಜಯಪುರ ತಾಲೂಕು ಗುಣಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದ್ರ ಬಗ್ಗೆ ಮತ್ತು ದಲಿತ ಕಾಲೋನಿಗಳಲ್ಲಿ ದಲಿತರಿಗೆ ಕುಡಿಯೋಕೆ ನೀರೇ ಇಲ್ಲದೆ ಇರೋ ಬಗ್ಗೆ ಇವತ್ತಿನ ದಿವಸ ನಾನು ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ಕುಡಿಯೋಕೆ ದಲಿತ ಕಾಲೋನಿಗಳಲ್ಲಿ ನೀರಿಲ್ಲ ಅಂತ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಾಕಷ್ಟು ಸಲ ಹೇಳಿದ್ದೀನಿ. ರಾಚಯ್ಯ ಮಠಪದ್ಯ ಅಂತ ಹೇಳಿ ಅವ್ರು ಇದ್ರ ಬಗ್ಗೆ ಯಾವುದೂ ಗಮನ ಹರಿಸಿಲ್ಲ. ಇಲ್ಲಿವರೆಗೂ ಅದು ನೀರಿನ ಸಮಸ್ಯೆ ಸರಿ ಮಾಡಿಲ್ಲ. ಮತ್ತೆ ಏನ್ ಹೇಳ್ತಾರ ಅವ್ರ ಅಂತಂದ್ರೆ, ಪಿಡಿಒ ಅವರಿಗೆ ನಾವು ಒಬ್ಬನೇ ಇದ್ದೀನ, ಇವ್ರಿಗೆ ಹೇಳ್ರಿ, ಅಧ್ಯಕ್ಷರಿಗೆ ಹೇಳ್ರಿ, ಮೆಂಬರ್ಗಳಿಗೆ ಹೇಳ್ರಿ, ವಾಟರ್ ಮ್ಯಾನ್ಗೆ ಹೇಳ್ರಿ ಅಂತ ಅವರಿಗೆಲ್ಲ ಹೇಳ್ಬೇಕಾದ್ರೆ ನೀವ್ಯಾಕೆ ಬೇಕ್ರಿ ನಮ್ಮ ಪಂಚಾಯತಿಗೆ? ದಲಿತ ದ್ರೋಹಿ ನೀವು ಪಿಡಿಒ. ಇಲ್ಲಿವರೆಗೂ ನೀವು ದಲಿತರಿಗೆ ಎಷ್ಟು ಅನ್ಯಾಯ ಮಾಡಿದಿರಿ, ದಲಿತರಿಗೆ ಬಂದ ಅನುದಾನಗಳಲ್ಲಿ ಎಷ್ಟು ಅನ್ಯಾಯ ಮಾಡಿದಿರಿ, ನೀವು 14ನೇ ಹಣಕಾಸು 15ನೇ ಹಣಕಾಸಿನಲ್ಲಿ ಎಷ್ಟು ಅನ್ಯಾಯ ಮಾಡಿದಿರಿ ದಲಿತರಿಗೆ, ಮತ್ತು ಇನ್ನ ಬೇರೆ ಬೇರೆ ಜನಾಂಗದ ಜನಗಳಿಗೂ ಕೂಡ ಅನ್ಯಾಯ ಮಾಡಿದಿರಿ. ಇದ್ರ ಬಗ್ಗೆ ಮಾನ್ಯ ಜಿಲ್ಲಾ ಪಂಚಾಯತ್ ಸಿಒ ಸಾಹೇಬ್ರೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು. ಇಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದ್ರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡುವಂತ ಒಂದು ವಾತಾವರಣ ಸೃಷ್ಟಿ ಆಗ್ತದ. ಮತ್ತು ಮುಂದಿನ ದಿನಮಾನಗಳಲ್ಲಿ ಇವ್ರ ಮೇಲೆ ನೀವು ಕ್ರಮ ಕೈಗೊಳ್ಳದೆ ಹೋದಲ್ಲಿ ನಾನು ಜಿಲ್ಲಾ ಪಂಚಾಯತಿಯಲ್ಲಿ ಮುಂದೆ ಉಗ್ರವಾದ ಹೋರಾಟ ಮಾಡುತ್ತೇನೆ. ಮತ್ತೆ ಅತಿ ಶೀಘ್ರದಲ್ಲಿ ನಾನು ಕರ್ನಾಟಕ ಲೋಕಾಯುಕ್ತ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಈ ಗುಣಗಿ ಗ್ರಾಮ ಪಂಚಾಯತಿಯಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆಯಲ್ಲ ಎಲ್ಲಾನು ತನಿಖೆ ಆಗಬೇಕು. ತಪ್ಪಿಸ್ತರಿಗೆ ಸೂಕ್ತ ಕಾನೂನು ಕಠಿಣ ಕ್ರಮ ಕೈಗೊಳ್ಳಬೇಕು. ನಾನು ಬೆಂಗಳೂರಲ್ಲಿ ಕೂಡ ಪ್ರೆಸ್ ಮೀಟ್ ಮಾಡ್ತೀನಿ. ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿಬಿಟ್ಟು, ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿಬಿಟ್ಟು ನಾನು ದಲಿತ ಸಮಾಜದ ನಮ್ಮ ಸದಸ್ಯರಿಗೆ ನಾನು ಒಂದು ಮಾತು ಹೇಳ್ತೀನಿ, ಮೆಂಬರ್ಸ್ಗಳಿಗೆ. ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ, ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀರಿ, ಒಂದು ಸದಸ್ಯರಾಗಿದ್ದೀರಿ ಅಂತಂದ್ರೆ ಹಿಂದೊಂದು ದಿನ ಮಹಾತ್ಮ ಗಾಂಧೀಜಿ, ಆ ಮಹಾತ್ಮ ಅನ್ಬಾರ್ದು ಅವರಿಗೆ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾರೆ, ನಾನು ಗಾಂಧೀಜಿ ಯಾವತ್ತು ಮಹಾತ್ಮ ಅನ್ನಲ್ಲ ಅಂತ. ನಾನು ಕೂಡ ಮಹಾತ್ಮ ಅಂತ ಅನ್ನಲ್ಲ ಅವರಿಗೆ. ಗಾಂಧೀಜಿ ದಲಿತರಿಗೆ ಮತದಾನ ಹಕ್ಕು ಕೊಡಬಾರ್ದು ಅಂತ ಹೇಳಿ ಅವ್ರು ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಅವ್ರ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ದಲಿತರಿಗೆ ಮತದಾನ ಹಕ್ಕು ಕೊಟ್ಟರು. ಇವತ್ತಿನ ದಿವಸ ನೀವೇನು ಮೆಂಬರ್ ಆಗಿದ್ದೀರಿ ಅಂತಂದ್ರೆ ಅದು ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಭಿಕ್ಷೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಭಿಕ್ಷೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಆದ್ರೆ ನೀವು ಏನು ದಲಿತ ಸಮಾಧಿಗಳ ಮೇಲೆ ಸಾಮ್ರಾಜ್ಯ ಕಟ್ಟುವಂತ ಕೆಲಸ ಮಾಡ್ತಾ ಇದೀರಲ್ಲ, ಅದು ನಮ್ಮ ಸಮಾಜ ಸಂಬಂಧ ನೀವು ಚಾಕುವಾರಿ ಚೂರಿಯಾರಿ, ಆದ್ರೆ ಚಮಚಗಳಾಗ್ಬೇಡ್ರಿ. ಮತ್ತೆ ಮಹೇಶ್ ಹಿಂಗ್ ಮಾತಾಡೋಣ ಅಂತೇಳಿ ಮಹೇಶ್ನೇ ಟಾರ್ಗೆಟ್ ಮಾಡ್ಬೇಡ್ರಿ. ನಾನು ಎಲ್ಲದಕ್ಕೆ ರೆಡಿ ಇದ್ದೀನಿ. ನೀವು ಎದಕ್ಕೆ ರೆಡಿ ಅಂತೀರಿ ಅದಕ್ಕೆ ರೆಡಿ ಇದ್ದೀನಿ. ನನಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪೆನ್ ಪೇಪರ್ ಗೊತ್ತದ. ನಾನು ಕಾನೂನು ಚೌಕಟ್ಟು ಒಳಗೆ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆ ಕರ್ಮ ಕಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾ ಕಾಡ್ಲತ್ತೀನಿ ಅಂತಂದ್ರೆ ಸರಿಯಾಗಿರಲ್ಲ. ಥ್ಯಾಂಕ್ ಯು.